ನೀವು ಯಾವೂರು? ನಾನು ಬಂದು ಮೈಸೂರು. ಸರಿ ಸರ್. ಇಲ್ಲಿ ದೇವಸ್ಥಾನಕ್ಕೆ ಎಷ್ಟು ಸರಿ ಬಂದಿದ್ದೀರಾ? ದೇವಸ್ಥಾನಕ್ಕೆ 4-5 ಸರಿ ಬಂದಿದ್ದೀನಿ. ಸರಿ ಸರ್. ಹೆಂಗೆ ಏನು ಸರ್ ಇಲ್ಲಿ ನೀವು ಬರೋಕ್ಕೆ ವಿಶೇಷ? ಇಲ್ಲಿ ಓಡಾಡ್ತಾ ಇದ್ದೆ, ಹ್ಞೂ ಯಾಕೋ ಮನಸ್ಸಾಯಿತು ಇಲ್ಲಿ ಬರಬೇಕು ಅಂತ. ಹ್ಞೂ ಆ ಶಿವನೇ ಕರ್ಕೊಂಡೋ ಏನೋ ಗೊತ್ತಿಲ್ಲ. ಆದರೆ ಇಲ್ಲಿ ಬಂದು ನೋಡಿದಾಗ ಆ ಶಿವನ ಕೃಪೆ ತುಂಬಾ ನಮ್ಮ ಮೇಲೆ ಆಶೀರ್ವಾದ ಆಯಿತು. ಎ- ಆ ಎ- ಪರಮಾತ್ಮ ಎಲ್ಲದರಲ್ಲೂ ಅನುಕೂಲ ಮಾಡಿಕೊಟ್ಟವನೇ. ಈಗ ಎಲ್ಲ ಥರದಲ್ಲೂ ಒಳ್ಳೆಯದಾಗಿದೆ. ಈ ಭಗವಂತನ ನಂಬಿದವ್ರನ್ನ ಯಾರಿಗೂ ಮೋಸ ಆಗೋದಿಲ್ಲ, ಎಲ್ಲರಿಗೂ ಒಳ್ಳೆಯದಾಗ್ತದೆ. ಏನು ಇಲ್ಲ ಒಂದು ಮಹಿಮೆ ಇದೆ ಅಂತೀರ? ಮಹಿಮೆ ತುಂಬಾ ಇದೆ. ಯಾಕಂತಂದರೆ ನಾನು ಒಂದೇನೋ ಬೇಡ್ಕೊಂಡಿದ್ದೆ. ಹ್ಞೂ ಆ ಬೇಡ್ಕೊಂಡಾಗ ಪರಮಾತ್ಮ ಸುಮಾರು 2-3 ಸರಿ ಬೇಡ್ಕೊಂಡಿದ್ದೆ, ಆಗಲಿಲ್ಲ. ಸರಿ ಸರ್. ಆಮೇಲೆ 4ನೇ ಸರಿ ಬಂದಾಗ ಹರ ಹರ ಮಹಾದೇವ್ ಶಂಭೋ ಶಂಕರ ಬಲಗಡೆಯಿಂದ ಹೂವು ಬೀಳ್ತು. ಆಗ್ತಾನೆ ಎಲ್ಲ ಸುಮಾರು ಅಲ್ಲಿ ಆ ದಿವಸದಿಂದನೇ ಸುಮಾರು ಕೆಲಸಗಳು ಒಳ್ಳೆಯದಾಗಕ್ಕೆ ಪ್ರಾರಂಭ ಆಯಿತು. ಅಲ್ಲಿಂದ ನನಗೆ ಭಗವಂತನ ಕೃಪೆ ಜಾಸ್ತಿ ಆಯಿತು. ನಾನು ನನ್ನ ಕೈಲಿ ಏನು ಸೇವೆ ಆಯ್ತದೆ ಮಾಡವ ಮಹದೇಶ್ವರನಿಗೆ ಶಂಕರನಿಗೆ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಇಲ್ಲಿ ಬಂದರೆ ಒಳ್ಳೇದಾಗುತ್ತೆ ಅಂತ ನಿಮ್ಮ ಅಭಿಪ್ರಾಯ? 100ಕ್ಕೆ 100% ಒಳ್ಳೇದಾಗೇ ಆಗ್ತದೆ. ನಮಗೆ ಗೊತ್ತು, ಅದು ನಮಗೆ ಸ್ವಯಂ ಅನುಭವ ಆಗಿರೋದ್ರಿಂದ ನಿಮಗೆ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು. ತಮ್ಮ ಹೆಸರು ಸರ್? ಜಗನ್ನಾಥ್ ಸಿಂಗ್ ಅಂದ್ಬಿಟ್ಟು. ನಾನು ಮೈಸೂರಿನವನು. ನನಗೆ ಇಷ್ಟೆಲ್ಲ ಅನುಕೂಲ ಆಗಿದೆ ಭಗವಂತನ ಕೃಪೆ. ಎಲ್ಲರಿಗೂ ಒಳ್ಳೇದಾಯ್ತದೆ ಅಂದ್ಕೊಂಡಿದ್ದೀನಿ. ನಾನು ಒಂದೇ ಮನಸ್ಸಿಂದ ಒಂದೇ ಭಾವನೆಯಿಂದ ಬಂದು ಆ ಭಗವಂತನಿಗೆ ಬೇಡ್ಕೊಳ್ಳಿ, ಒಳ್ಳೆಯದಾಗೇ ಆಗ್ತದೆ. ಸರಿ. ಹರ ಹರ ಮಹಾದೇವ್.